ಒಳ್ಳೆ ಬ್ಯೂಟಿಫುಲ್ ಥಾರ್ ನೋಡ್ತೀನಿ ಸರ್. ಇದು ಒಂದು ಒಳ್ಳೆ ಬ್ರ್ಯಾಂಡು ಮಾರುತಿ ಸ್ವಿಫ್ಟ್ ಡಿಸೈನ್ ನೋಡ್ತೀನಿ ಸರ್. ನಿಮಗೆ ಮಾರುತಿ ಆಲ್ಟೋ ಅಂದರೆ ತುಂಬ ಜನ ಕೇಳ್ಕೊಂತಾರೆ. ಪ್ಲಸ್ ತೋರಿಸ್ತೀನಿ, ಡಿಫ್ರೆಂಟ್ ಆಪ್ಷನ್ಸ್ ನೋಡ್ತೀನಿ. ನೋಡ್ಬೋದು, ನಿಮ್ಗೆ ಕಂಪ್ಲೀಟ್ ಒಂದು ಯಾವ ಶೋರೂಮಲ್ಲಿ ನೋಡಿರಲ್ಲ ನೀವು. 6 ಗಾಡಿ ಇತ್ತು, 3 ಗಾಡಿ ಸೇಲ್ ಆಗಿದೆ. ಇವಾಗ 3 ಗಾಡಿ ನೋಡ್ತೀನಿ. ನಿಮಗೆ ಒಂದ್ಸರಿ ಚಾರ್ಜ್ ಮಾಡಿಬಿಟ್ರೆ ನೀವು 130 ಕಿಲೋಮೀಟರ್ ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಸರ್. ಇದಕ್ಕೆ ಒಂದು ಸಿಲ್ವರ್ ಬಿಟ್ಟರೆ ನಿಮ್ಗೆ ಒಂದು ಬ್ರೌನ್ ಸಿಗುತ್ತೆ, ಬ್ರೌನ್ ಬಿಟ್ಟರೆ ಒಂದು ವೈಟ್ ಸಿಗುತ್ತೆ. ನಿಮಗೆ ಒಂದು 390 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. 4,30,000 ಫೈನಲ್ ಮಾಡಿ ಕೊಡ್ತೀರಿ ಸರ್. 2,10,000 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಒಂದು 190 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. 2,80,000ಗೆ ಮಾಡಿಸ್ಕೊಡ್ತೀರಿ ಸರ್. 4,50,000 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶಶಾಂಕ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವಿರೋದು ಎಸ್ಕಾರ್ ಶೋರೂಮಲ್ಲಿ. 100ಕ್ಕೂ ಹೆಚ್ಚು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಇವತ್ತು ಸದ್ಯಕ್ಕೆ ಅವೈಲೇಬಲ್ ಇದ್ದಾವೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಮ್ಮ ಜೊತೆ ಶೇರ್ ಮಾಡಲು ಇವಾಗ ನಮ್ಮ ಜೊತೆ ಇದ್ದಾರೆ ಈ ಶೋರೂಮ್ನ ಮಾಲೀಕರಾದಂಥ ಮಿಸ್ಟರ್ ಅಲಿ ಸರ್ ಅವರು. ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಓಕೆ. ಸ್ಟಾಕ್ ನೋಡೋದಾದ್ರೆ ಯಾವುದೆಲ್ಲ ಇದೆ ಸರ್ ಇವಾಗ ಸದ್ಯಕ್ಕೆ? ಪ್ರತಿ ಒಂದು ಬ್ರ್ಯಾಂಡಲ್ಲಿ ಒಂದು ಟಾಪ್ ಸೆಲ್ಲಿಂಗ್ ವೆಹಿಕಲ್ ಸರ್. ಒಂದು ಬ್ರ್ಯಾಂಡಲ್ಲಿ ಎಕ್ಸಾಂಪಲ್ ನೀವು ಶಿಫ್ಟ್ನಲ್ಲಿ ಮಾರುತಿನಲ್ಲಿ ಹೋದ್ರೆ ಶಿಫ್ಟ್ ನೋಡ್ತೀರಿ. ಓಕೆ. ಹೋಂಡಾನಲ್ಲಿ ಹೋದ್ರೆ ನಮ್ಗೆ i20 ನೋಡ್ತೀರಿ ನಿಮಗೆ. ಓಕೆ ಓಕೆ. ನಿಮಗೆ ವೋಲ್ಕ್ಸ್ವ್ಯಾಗನ್ ಹೋದ್ರೆ ನಮ್ಗೆ ಪೋಲೋ ನೋಡ್ತೀನಿ. ಯಾರೆಲ್ಲ ಒಂದು ಒಳ್ಳೆ i20 ಆಗಿರ್ಬೋದು, ಹಾಗೆ ಮಾರುತಿ ಸ್ವಿಫ್ಟ್ ಡಿಸೈರ್ ಕಲೆಕ್ಷನ್ಸ್ನಲ್ಲಿ ಹುಡುಕ್ತಾ ಇದ್ದೀರಾ, ಈ ವಿಡಿಯೋ ನಿಮಗೆ 100% ಯೂಸ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಾಡಿ ಯಾರು ತೊಗೊತಾರೆ ಅವ್ರಿಗೆ 100% ಆಕ್ಸಿಡೆಂಟ್ ಫೀಸ್ ಸಿಗುತ್ತೆ ಗಾಡಿ. ಪ್ಲಸ್ ನಾವು ಅವ್ರಿಗೆ 1 ಇಯರ್ ಏನು ಸರ್ವಿಸ್ ಇರಲ್ಲ ಸರ್. ಪ್ರತಿ ಗಾಡಿ ಅವರು ಬಂದ್ಬಿಟ್ಟು ಇಮಿಡಿಯೇಟ್ಲಿ ನಮ್ಮ ಗಾಡಿ ಪರ್ಚೇಸ್ ಮಾಡಿದ್ರೆ ಫಸ್ಟ್ ನಾವು ಸರ್ವಿಸ್ ಮಾಡಿ ಕೊಡ್ತೀರಿ. ಏನು ಮಾಡ್ತಾರೆ ಅಂದರೆ, ತುಂಬ ಜನ ಒಂದು ಹೊಸ ಗಾಡಿ ತೊಗೊಳೋದ್ರಿಂದ ಒಂದು ಯೂಸ್ ಕಾರ್ ತೊಗೊತಾರೆ. ಯಾಕೆ ಅಂದರೆ ಸ್ವಲ್ಪ ಬಜೆಟ್ ಕಮ್ಮಿ ಇರುತ್ತೆ ಅಂದ್ಬಿಟ್ಟು. ನೀವು ನೋಡ್ಬೋದು, ನಮ್ಮ ಗಾಡಿ ಕಂಪ್ಲೀಟ್ಲಿ 100% ಗಾಡಿಗಳು ಕಂಪ್ಲೀಟ್ಲಿ ಒಂದು ನೀಟ್ ಇಂಟೀರಿಯರು, ಒಂದು ಸ್ಕ್ರಾಚ್ ಇಲ್ದೇ ನಿಲ್ಲಿಸ್ತೀರಿ. ಯಾಕಂದರೆ ನಾವು ಪ್ರತಿ ಗಾಡಿ ನಮ್ಮ ಶೋರೂಮ್ಗೆ ಬಂದರೆ ಪ್ರತಿ ಸಲ ಫಸ್ಟ್ ನಮ್ಮ ಜೊತೆ ಒಂದು ರಿಫಾಬ್ ಇದೆ, ಅಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ರಿಫಾಬ್ ಆಗ್ಬಿಟ್ಟು ನಾವು ಕೆಲವು ಶೋರೂಮಲ್ಲಿ ತೊಗೊಂಬಿಟ್ಟು ಗಾಡಿ ನಿಲ್ಲಿಸ್ತೀವಿ ಸರ್. ನಾವು ಒಂದು ಟೊಯೋಟಾ ಕೊರೋಲಾ ಆಲ್ಟಿಸ್ ನೋಡ್ತೀನಿ ಸರ್. ಇದು 2009 ಮಾಡೆಲ್ ಕೊರೋಲಾ ಆಲ್ಟಿಸ್. ಇದು 1,00,000 ಕಿಲೋಮೀಟರ್ ಓಡಿದೆ ಸರ್. ಇದು ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ ಗಾಡಿ. ಇದು ಪೆಟ್ರೋಲ್ ವೇರಿಯಂಟ್. ಇದು ಸೆಕೆಂಡ್ ಓನರ್ ಆಗಿದೆ. ಇದು ಪ್ರೈಸ್ ವೈಸ್ ಬಂದರೆ 425 ಕೊಟ್ಟು ಮಾಡ್ತಿದ್ದೀರಿ. ಒಂದು 390 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. 2014 ಮಾಡಲು ಮಾರುತಿ ಶಿಫ್ಟು LXi ವೇರಿಯಂಟ್ ಸರ್. ಇದು ನಿಮಗೆ AC ಪವರ್ ಸ್ಟೀರಿಂಗ್ ಸಿಗುತ್ತೆ. ಆಫ್ಟರ್ ಮಾರ್ಕೆಟ್ ಒಳ್ಳೆ ಒಂದು ಸಿಸ್ಟಮ್ ಹಾಕಿದ್ದಾರೆ ಗಾಡಿಗೆ. ಇದು ಬೇರೆ ನಿಮಗೆ 60,000 ಕಿಲೋಮೀಟರ್ ಓಡಿದೆ, ಸೆಕೆಂಡ್ ಓನರ್ ಆಗಿದೆ. ಇದು ಪ್ರೈಸ್ ವೈಸ್ ಬಂದರೆ ಇದು ನಾವು 4,75,000 ಕೊಟ್ಟು ಮಾಡ್ತಾ ಇದ್ದೀರಿ. ನಿಮ್ಮ ಯೂಸ್ ಬಂದರೆ 4,30,000 ಫೈನಲ್ ಮಾಡಿ ಕೊಡ್ತೀರಿ ಸರ್. ಪುಂಟೋ ಇದೆ, ಒಂದು ಲೋ ಬಜೆಟ್ ನೋಡೋರು ಗಾಡಿ, ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಕೊಡುತ್ತೆ. ಮಲ್ಟಿಜೆಟ್ ಇಂಜಿನ್ ಇದೆ ಇದರಲ್ಲಿ. 2010 ಮಾಡಲ್. ಇದು ಸೆಕೆಂಡ್ ಓನರ್ ಆಗಿದೆ. ಇದು 80,000 ಕಿಲೋಮೀಟರ್ಸ್ ಓಡಿದೆ. ಒಳ್ಳೆ ಮೈಲೇಜ್ ಕೊಡುತ್ತೆ. 18 to 20 ಕಿಲೋಮೀಟರ್ ಮೈಲೇಜ್ ಸಿಟಿನಲ್ಲಿ ಕೊಡುತ್ತೆ, 23 ಕಿಲೋಮೀಟರ್ ಲಾಂಗಲ್ಲಿ ಕೊಡುತ್ತೆ. ಇದು ಒಂದು ಒಳ್ಳೆ ಪ್ರೈಸಲ್ಲಿ ಕೊಡೋಣ. ನಾವು 275 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 2,10,000 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಮತ್ತು ಒಂದು ಟಾಟಾ ಮಾನ್ಸಾ ಇದೆ. ಇದು ಕ್ವಾರ್ಟರ್ ಜೆಟ್ ಇಂಜಿನ್. ಇದು ಗಾಡಿ 2012 ಮಾಡಲ್. ಇದು ಸಿಂಗಲ್ ಓನರು, ಬೇರೆ 65,000 ಕಿಲೋಮೀಟರ್ ಇದೆ. ಒಂದು ಒಳ್ಳೆ ಮೈಲೇಜ್ ಕೊಡುತ್ತೆ. ಸಿಟಿನಲ್ಲಿ ನಿಮಗೆ 18 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ, ಲಾಂಗಲ್ಲಿ 23 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ನಿಮಗೆ. ಇದು ಪ್ರೈಸ್ ನಾವು ಕೊಟ್ಟು ಮಾಡ್ತಾ ಇರೋದು 325 ಕೊಟ್ಟು ಮಾಡ್ತಾ ಇದ್ದೀರಿ. ನಿಮ್ಮ ಯೂಸ್ ಬಂದರೆ ಫೈನಲ್ ಪ್ರೈಸು 2,80,000ಗೆ ಮಾಡಿಸ್ಕೊಡ್ತೀರಿ ಸರ್. ಮಾನ್ಸಾನೇ ಇದು 2012 ಮಾಡಲ್. ಇದು ಬರೀ 70,000 ಕಿಲೋಮೀಟರ್ ಓಡಿದೆ. ಸೇಮ್ ವೇರಿಯಂಟು, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಸಿಗುತ್ತೆ ಈ ಗಾಡಿನಲ್ಲಿ. ಇನ್ಬಿಲ್ ಸಿಸ್ಟಮ್ ಸಿಗುತ್ತೆ ನಿಮಗೆ ಗಾಡಿನಲ್ಲಿ. ಇದು 70,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಇದು ನಾವು 3 lakhs ಕೊಟ್ಟು ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 275 ಬಂದರೆ ಕೊಡ್ತೀರಿ ಸರ್. 10,000 ನೆಗೋಷಿಯೇಟ್ ಮಾಡಿ 265ಗೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಸರ್ ನಿಮಗೆ ನೆಕ್ಸ್ಟ್ ಒಂದಂತ ಎಲೆಂಟ್ರಾ, ಹೋಂಡೈ ಎಲೆಂಟ್ರಾ ಇದೆ. 2006 ಮಾಡಲ್ ಹೋಂಡೈ ಎಲೆಂಟ್ರಾ. ಇದು ಸಿಂಗಲ್ ಓನರ್. ಇದು 90,000 ಕಿಲೋಮೀಟರ್ ಓಡಿದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ABS, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸು. ಈ ಮಾಡಲ್ ಇದು ಟಾಪ್ ಎಂಡ್ ಮಾಡಲ್ ಸರ್. ಇದು ಎಲ್ಲ ಫೀಚರ್ಸ್ ಸಿಗುತ್ತೆ ನಿಮಗೆ. ಮ್ಯಾಗ್ ವೀಲ್ಸ್ ಎಲ್ಲ ಸಿಗುತ್ತೆ ಈ ಗಾಡಿನಲ್ಲಿ. ಪ್ರೈಸ್ ವೈಸ್ ಬಂದರೆ ನಿಮಗೆ 225 ಕೊಟ್ಟು ಮಾಡ್ತಾ ಇದ್ದೀರಿ. ಫೈನಲ್ ಒಂದು 190 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಹೋಂಡೈ ಇಯೋನ್ ನೋಡ್ತೀನಿ ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್. ಇದು ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಸಿಂಗಲ್ ಏರ್ ಬ್ಯಾಗ್ ಸಿಗುತ್ತೆ ಗಾಡಿನಲ್ಲಿ. ಇದು ಗಾಡಿ ಬೇರೆ ನಿಮಗೆ ಒಂದು 35,000 ಕಿಲೋಮೀಟರ್ಸ್ ಓಡಿದೆ ಗಾಡಿ. ಇದು ಪ್ರೈಸ್ ವೈಸ್ ಬಂದರೆ 325 ಕೊಟ್ಟು ಮಾಡ್ತಾ ಇದ್ದೀರಿ. ನಿಮ್ಮ ಯೂಸ್ ಬಂದರೆ 3 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ ಸರ್ ಫೈನಲ್ ಪ್ರೈಸು. ಒಂದು ರೆನಾಲ್ಟ್ ಕ್ವಿಡ್ ಇದೆ. ಇದು RXT. ಇದು 2016 ಮಾಡಲ್ ಸರ್. ಇದು ಬೇರೆ 24,000 ಕಿಲೋಮೀಟರ್ ಓಡಿದೆ ಗಾಡಿ. ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಪ್ಲಸ್ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಇದು ತುಂಬ ಜನ ಹ್ಯಾಚ್ಬ್ಯಾಕಲ್ಲಿ ಆಟೋಮೆಟಿಕ್ ಹೇಳ್ತಾರೆ. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು. ಪ್ರೈಸ್ ವೈಸ್ ಬಂದರೆ ಈ ಗಾಡಿಗೆ ನಾವು 425 ಕೊಟ್ಟು ಮಾಡ್ತಿದ್ರಿ. ಫೈನಲ್ ಪ್ರೈಸ್ 3,90,000 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ರೆನಾಲ್ಟ್ ಕ್ವಿಡ್ ಇದೆ. ಇದು RXT ವೇರಿಯಂಟ್. ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ ಇದರಲ್ಲಿ. ನಿಮಗೆ ಇದು 50,000 ಕಿಲೋಮೀಟರ್ ಓಡಿದೆ. ಇದು ಮ್ಯಾನುವಲ್ ಡ್ರೈವ್. ಇದು ಪ್ರೈಸ್ ವೈಸ್ ಬಂದ್ಬಿಟ್ಟು ನಿಮಗೆ 350 ಕೊಟ್ಟು ಮಾಡ್ತಾ ಇದ್ದೀರಿ. ಫೈನಲ್ ಒಂದು 3,10,000 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ವ್ಯೂವರ್ಸ್ಗೆ ಒಂದು ಲೋ ಬಜೆಟ್ ಗಾಡಿ ನೋಡ್ತೀನಿ ಸರ್. ನಾವು ತುಂಬ ಲೋ ಬಜೆಟ್ ಮಾಡಲ್ಲ ಗಾಡಿ, ಯಾಕಂದರೆ ತುಂಬ ಪ್ರಾಬ್ಲಮ್ ಕೊಡುತ್ತೆ. ಸೊ ಅದಕ್ಕೆ ನಾವು ಲೋ ಬಜೆಟ್ ಮಾಡೋಕ್ಕೋಗಲ್ಲ. ನಮ್ದು 100% ಲೋ ಬಜೆಟ್ ಮಾಡಿದ್ರೆ ಕಂಪ್ಲೀಟ್ಲಿ
ಗಾಡಿ ಚೆಕಪ್ ಮಾಡ್ತೀರಿ, ಗಾಡಿ ಕಂಡೀಷನ್ ಇದ್ರೆ ಮಟ್ಟ ನಾವು ನಿಲ್ಸ್ಬಿಟ್ಟು ಮಾಡ್ತೀರಿ ಗಾಡಿ ಇದು. ನೆಕ್ಸ್ಟ್ ನಿಮಗೊಂದು Hyundai Santro ನೋಡ್ತೀನಿ ಸರ್, 2006 ಮಾಡಲ್ Hyundai Santro ಇದು ಸೆಕೆಂಡ್ ಓನರ್ ಆಗಿದೆ. ಇದು ಬೇರೆ 75,000 ಕಿಲೋಮೀಟರ್ ಓಡಿದೆ ನಿಮಗೆ. ಇದು ಎಕ್ಸೆಲ್ ವೇರಿಯಂಟ್, ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಈ ಗಾಡಿನಲ್ಲಿ ನಿಮಗೆ. ಇದು ಪ್ರೈಸ್ ಬಂದ್ಬಿಟ್ಟು ನಾವು 1,84,000 ಕೋಟ್ ಮಾಡ್ತಿದ್ದೀರಿ. ನಿಮ್ಮ ಯೂಸ್ ಬಂದರೆ 1,44,000 ಬಂದರೆ ಫೈನಲ್ ಮಾಡಿ ಕೊಡ್ತೀನಿ ಸರ್. ಫಿಟ್ನೆಸ್ ಸರ್ಟಿಫಿಕೇಟು, ಇನ್ಶೂರೆನ್ಸ್ ಎಲ್ಲ ಅವೈಲೇಬಲ್ ಇದೆ ಗಾಡಿಗೆ. i10 ನೋಡ್ತೀನಿ ಸರ್ ನಿಮಗೆ. ಇದು ಮ್ಯಾಗ್ನಾ ವೇರಿಯಂಟ್, ಇದು ಸೆಕೆಂಡ್ ಓನರ್ ಆಗಿದೆ. ಇದು ಗಾಡಿ ಬಂದ್ಬಿಟ್ಟು ಇದು 65,000 ಕಿಲೋಮೀಟರ್ ಓಡಿದೆ. ಇದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, ಗಾಡಿ ತುಂಬ ಚೆನ್ನಾಗಿದೆ ನಿಮಗೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಆ್ಯಂಪು, ಊಫರ್ ಎಲ್ಲ ಅಡಿಷನಲ್ ಹಾಕ್ಸಿದ್ದಾರೆ ಆಫ್ಟರ್ ಮಾರ್ಕೆಟ್. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು ನಾವು ಕೋಟ್ ಮಾಡ್ತಾ ಇರೋದು 290 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಬಂದರೆ ಒಂದು 270 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಅಗೇನ್ ಒಂದು ಹ್ಯಾಚ್ ಬ್ಯಾಕು ಮಾರುತಿ ಬ್ರ್ಯಾಂಡಲ್ಲಿ ಬೇಕಂದರೆ ಒಂದು Zen Estilo ಇದೆ, 2011 ಮಾಡಲ್ Zen Estilo ಸರ್. ಇದು VXI ವೇರಿಯಂಟ್. ಇದು ನಿಮಗೆ ಬೇರೆ 60,000 ಕಿಲೋಮೀಟರ್ ಓಡಿದೆ. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು ನಾವು ಕೋಟ್ ಮಾಡ್ತಾ ಇರೋದು 2,80,000 ಕೋಟ್ ಮಾಡ್ತಾ ಇದ್ದೀರಿ. ನಿಮ್ಮ ಯೂಸ್ ಬಂದರೆ ಫೈನಲ್ ಪ್ರೈಸು 2,50,000 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ನೆಕ್ಸ್ಟ್ ಜೊತೆ ಒಂದು ಎಲೆಕ್ಟ್ರಿಕ್ ಗಾಡಿ ಇದೆ. ಇದು ಮಹೇಂದ್ರ ವೆರಿಟೋ ಎಲೆಕ್ಟ್ರಿಕ್ ಗಾಡಿ ಸರ್. ಇದು 2018 ಮಾಡಲ್. ಇದು ಬರೀ 55,000 ಕಿಲೋಮೀಟರ್ಸ್ ಓಡಿದೆ ಗಾಡಿ. ಗಾಡಿ ಪ್ರತಿ ಒಂದ್ಸಲಿ ಚಾರ್ಜ್ ಮಾಡಿದ್ರೆ ಗಾಡಿ ಇದು 130 ಕಿಲೋಮೀಟರ್ ಗಾಡಿ ಟ್ರಾವೆಲ್ ಮಾಡ್ಬೋದು ನೀವು ಸರ್. ಇದು ನಿಮಗೆ 3 to 4 ಅವರ್ಸ್ ಚಾರ್ಜ್ ಮಾಡಬೇಕಾಗುತ್ತೆ. ಒಂದ್ಸಲಿ ಚಾರ್ಜ್ ಮಾಡಿಬಿಟ್ರೆ ನೀವು 130 ಕಿಲೋಮೀಟರ್ ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಸರ್. ಸರ್ ಇದು ನಿಮಗೆ ಹೊಸದು ಗಾಡಿ ಬಂದ್ಬಿಟ್ಟು ನಿಮಗೆ 9,40,000 ಏನೋ ಇದೆ ಆನ್ ರೋಡು. ನಾವು ಇವಾಗ ಕೋಟ್ ಮಾಡ್ತಾ ಇರೋದು 3,75,000 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಒಂದು ಒಳ್ಳೆ ಬ್ರ್ಯಾಂಡು ಮಾರುತಿ ಸ್ವಿಫ್ಟ್ ಡಿಸೈರ್ ನೋಡ್ತೀನಿ ಸರ್ ನಿಮಗೆ. 6 ಗಾಡಿ ಇತ್ತು, 3 ಗಾಡಿ ಸೇಲ್ ಆಗಿದೆ. ಇವಾಗ 3 ಗಾಡಿ ನೋಡ್ತೀನಿ ನಿಮಗೆ. ಅದು 3 ಗಾಡಿ ನಿಮಗೆ ಪೆಟ್ರೋಲ್ ನೋಡ್ತೀನಿ, ಡೀಸೆಲ್ ನೋಡ್ತೀನಿ ನಿಮಗೆ. ಮೊದಲನೇ ಗಾಡಿ ನಿಮ್ಗೆ ಒಂದು 2015 ಮಾಡಲು ಸ್ವಿಫ್ಟ್ ಡಿಸೈರ್ VDI ಮಾಡಲ್ ಸರ್. ಇದು 80,000 ಕಿಲೋಮೀಟರ್ ಓಡಿದೆ, ಸೆಕೆಂಡ್ ಓನರ್ ಆಗಿದೆ. ಇದು ನಿಮಗೆ ಫ್ಯೂಚರ್ ವೈಸ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು ಎಲ್ಲ ಬರುತ್ತೆ ಗಾಡಿನಲ್ಲಿ. ಒಳ್ಳೆ ಮೈಲೇಜ್ ಕೊಡುತ್ತೆ. ಸಿಟಿನಲ್ಲಿ ಒಂದು 18 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ, ಲಾಂಗಲ್ಲಿ 23 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಇದು ಒಳ್ಳೆ ಮೇಂಟೆನೆನ್ಸ್, ನಿಮಗೆ ಮೇಂಟೆನೆನ್ಸ್ ಲೆಸ್ ಇರುತ್ತೆ ಗಾಡಿ. ಇದು ಸರ್ವಿಸ್ ಹೋದರೆ ನಿಮ್ಗೆ ಒಂದು 5,000 ಸರ್ವಿಸ್ ಆಗಿ ಬಂದ್ಬಿಡುತ್ತೆ ಗಾಡಿ. ಇದು ಅದಕ್ಕೆ ತುಂಬ ಜನ ಮಾರುತಿ ಗಾಡಿ ಪ್ರಿಫರ್ ಮಾಡ್ತಾರೆ ಸರ್. ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು 5,90,000 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 550 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಒಳ್ಳೆ ಸ್ವಿಫ್ಟ್ ಡಿಸೈರು. ಇದು ನಿಮ್ಗೆ ಇದಕ್ಕಿಂತ ಮುಂಚೆ ಒಂದು ಡೀಸೆಲ್ ನೋಡ್ತಿದ್ದೀನಿ, ಇದು ಪೆಟ್ರೋಲ್ ನೋಡ್ತೀನಿ ನಿಮಗೆ. ಇದು 2011 ಮಾಡಲ್ ಸ್ವಿಫ್ಟ್ ಡಿಸೈರ್ ಸರ್. ಇದು ಬರೀ 50,000 ಕಿಲೋಮೀಟರ್ ಓಡಿದೆ. ಇದು VXI ವೇರಿಯಂಟ್. ಇದು ಫ್ಯೂಚರ್ಸ್ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಸಿಗುತ್ತೆ ನಿಮಗೆ. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು 475 ಕೋಟ್ ಮಾಡ್ತಾ ಇದ್ದೀರಿ. ಒಂದು 4,50,000 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಮತ್ತೊಂದು ನಮಗೆ ಸ್ವಿಫ್ಟ್ ಡಿಸೈರ್ ನೋಡ್ತೀನಿ. ಇದು 2015 ಮಾಡಲ್ ಸ್ವಿಫ್ಟ್ ಡಿಸೈರ್ ಸರ್. ಇದು 75,000 ಕಿಲೋಮೀಟರ್ ಓಡಿದೆ. ಇದು ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ ಇದರಲ್ಲಿ ನಿಮಗೆ. ಇದು VXI ವೇರಿಯಂಟ್ ಬರುತ್ತೆ ನಿಮಗೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಒಂದು ಒಳ್ಳೆ ಮೈಲೇಜ್ ಕೊಡುತ್ತೆ ನಿಮಗೆ. ಸಿಟಿನಲ್ಲಿ ಒಂದು 14-15 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ, ಲಾಂಗಲ್ಲಿ ನಿಮಗೆ 18 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಇದು ಪ್ರೈಸ್ ವೈಸ್ ಬಂದರೆ ಇದು ನಾವು 595 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸು 570 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ನೆಕ್ಸ್ಟ್ ನಿಮ್ಗೆ ಒಂದು Chevrolet Magnum ನೋಡ್ತೀನಿ ಸರ್. ಇದೊಂದು ಒಳ್ಳೆ ಬ್ರ್ಯಾಂಡ್ ಇತ್ತು, ಬಟ್ ಕ್ಲೋಸ್ ಆಗಿದೆ. ಇಲ್ಲಿ ಆಸ್ ಪರ್ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಗಾಡಿ, ಬಟ್ ಒಳ್ಳೆ ಗಾಡಿ. ಇದು 2011 ಮಾಡಲ್. ಇದು ಬೇರೆ 60,000 ಕಿಲೋಮೀಟರ್ ಓಡಿದೆ. ಡೀಸೆಲ್ ವೇರಿಯಂಟು, 2 ಲೀಟರ್ ಇಂಜಿನ್ ಬರುತ್ತೆ ಇದರಲ್ಲಿ ನಿಮಗೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ABS, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಈ ಗಾಡಿನಲ್ಲಿ ನಿಮಗೆ. 18 ಕಿಲೋಮೀಟರ್ ಸಿಟಿನಲ್ಲಿ ಮೈಲೇಜ್ ಕೊಡುತ್ತೆ. ಪ್ರೈಸ್ ವೈಸ್ ಬಂದರೆ ಇದು ನಾವು 3,25,000 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಒಂದು 3 ಲಕ್ಷಕ್ಕೆ ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಈ ಗಾಡಿಗೆ ನಾವು ಲೋನ್ ಮಾಡಿ ಕೊಡ್ತೀರಿ ಸರ್. ನೆಕ್ಸ್ಟ್ ಒಂದು ಒಳ್ಳೆ ಬ್ಯೂಟಿಫುಲ್ ಮಾರ್ಕೆಟಲ್ಲಿ ಅಟ್ ಪ್ರೆಸೆಂಟು ಮಾರುತಿ ಆಲ್ಟೋ ಅಂದರೆ ತುಂಬ ಜನ ಕೇಳ್ಕೊತಾರೆ ಸರ್. 2010 ಮಾಡಲು ಮಾರುತಿ ಆಲ್ಟೋ LXi ಸರ್. ಇದು 55,000 ಕಿಲೋಮೀಟರ್ ಓಡಿದೆ, ಸೆಕೆಂಡ್ ಓನರ್ ಆಗಿದೆ. ಇದು ಫ್ಯೂಚರ್ ವೈಸ್ ಅಂದರೆ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ ಗಾಡಿ, ಸಿಸ್ಟಮ್ ಹಾಕಿದ್ದಾರೆ, ಒಳ್ಳೆ ಸಿಸ್ಟಮ್ ಹಾಕಿದ್ದಾರೆ ಗಾಡಿಗೆ. ಪ್ರೈಸ್ ವೈಸ್ ಬಂದರೆ ನಾವು 240 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ 2,25,000 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಇದು 2016 ಮಾಡಲ್ Hyundai Active ಸರ್. ಇದು SX. ಇದು ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಬೇರೆ ನಿಮಗೆ ಒಂದು 35,000 ಕಿಲೋಮೀಟರ್ ಓಡಿದೆ ಗಾಡಿ. ಇದು ಗಾಡಿ ತುಂಬಾ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ನಿಮಗೆ. ನೀವು ನಮ್ಮ ಜೊತೆ Hyundaiಗೆ ಬಂದುಬಿಟ್ರೆ ನಿಮಗೆ ನಾವು ಪ್ರತಿ ಗಾಡಿ ನೋಡ್ತಾ ಇದ್ದೀನಿ ನಿಮಗೆ ಮುಂಚೆ. ಇವಾಗ ನೀವು ಪ್ರತಿ ಕಲರ್ ನೋಡ್ತೀನಿ ಸರ್, ಡಿಫ್ರೆಂಟ್ ಕಲರ್ ನೋಡ್ತೀನಿ. ಒಂದು ಬ್ಲ್ಯಾಕ್ ಇದೆ, ಒಂದು ಮರೂನ್ ಇದೆ, ಒಂದು ಬ್ರೌನ್ ಇದೆ, ಒಂದು ವೈಟ್ ಇದೆ. ಆಲ್ಮೋಸ್ಟ್ i20ನಲ್ಲಿ ಎಷ್ಟು ಕಲರ್ ಇದೆ ಎಲ್ಲ ಅವೈಲೇಬಲ್ ನಮ್ಮ ಜೊತೆ ಇದೆ ಸರ್. ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಾವು 760 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 740 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. 2018 ಮಾಡಲ್ Hyundai i20 Elite ಇದೆ. ಇದು ಎರಾ ಮಾಡಲ್. ಇದು ಬೇರೆ 35,000 ಕಿಲೋಮೀಟರ್ ಓಡಿದೆ. ಇದು ಪ್ರೈಸ್ ವೈಸ್ ಬಂದರೆ 6,75,000 ಕೋಟ್ ಮಾಡ್ತಿದ್ದೀರಿ. 640 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. Honda City ಇದೆ ಸರ್. 2011 ಮಾಡಲ್ Honda City. ಇದು 80,000 ಕಿಲೋಮೀಟರ್ಸ್ ಓಡಿದೆ. ಇದು ನಿಮಗೆ V ವೇರಿಯಂಟ್. ಇದು ಟಾಪ್ ಎಂಡ್ ವೇರಿಯಂಟ್ ಸರ್. ಇದು Honda Cityನಲ್ಲಿ ನಿಮಗೆ ಎಲ್ಲ ಫೀಚರ್ಸ್ ಸಿಗುತ್ತೆ, ABS, ಏರ್ ಬ್ಯಾಗ್ಸ್ ಎಲ್ಲ ಫೀಚರ್ಸ್ ಸಿಗುತ್ತೆ ಈ ಗಾಡಿನಲ್ಲಿ. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ನಾವು 4,60,000 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಬಂದು 440 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ವರ್ಣ ಇದೆ ಸರ್. ಇದು 2013 ಮಾಡಲು ವರ್ಣ. ಇದು ಬೇರೆ 21,000 ಕಿಲೋಮೀಟರ್ ಓಡಿದೆ ಸರ್. ನೀವು ನೋಡ್ಬೋದು ಗಾಡಿ ಹೆಂಗಿದೆ ಅಂದ್ಬಿಟ್ಟು. ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ.
ಇದು ಪ್ರೈಸ್ ವೈಸ್ ಬಂದರೆ ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಇದು 1.6 SX ಇದು ನಿಮಗೆ ABS, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸ್ ಎಲ್ಲ ಸಿಗುತ್ತೆ ಗಾಡಿನಲ್ಲಿ. ಇದು ಪೆಟ್ರೋಲ್ ವೇರಿಯಂಟ್ ಇದು. ಇದು ಪ್ರೈಸ್ ವೈಸ್ ಬಂದರೆ ಇದು 690 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 650 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಸ್ಕೋಡಾ ರ್ಯಾಪಿಡ್ ಇದೆ. ಇದು 2012 ಮಾಡಲ್ ಸ್ಕೋಡಾ ರ್ಯಾಪಿಡ್ ಇದು. ಎಲಿಗೆನ್ಸ್ ವೇರಿಯಂಟ್ ಇದು. ಇದು ನಿಮಗೆ 72,000 ಕಿಲೋಮೀಟರ್ ಓಡಿದೆ. ನಿಮಗೆ ಫ್ಯೂಚರ್ ವೈಸ್ ಹಂಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ABS, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸು, ಲೆದರ್ ಸೀಟ್ಸು ಎಲ್ಲ ಬರುತ್ತೆ. ಈ ಗಾಡಿ ನಿಮಗೆ ಮೈಲೇಜ್ ಒಳ್ಳೆ ಮೈಲೇಜ್ ಕೊಡುತ್ತೆ. 18 ಕಿಲೋಮೀಟರ್ ಸಿಟಿನಲ್ಲಿ ಮೈಲೇಜ್ ಕೊಡುತ್ತೆ. 22 ಕಿಲೋಮೀಟರ್ ಮೈಲೇಜ್ ನಿಮ್ಗೆ ಲಾಂಗಲ್ಲಿ ಕೊಡುತ್ತೆ. ಪ್ಲಸ್ ಇದು ಸರ್ವಿಸ್ ಇರೋದು ನಿಮಗೆ ಪ್ರತಿ 15,000 ಕಿಲೋಮೀಟರ್ಗೆ ಸರ್ವಿಸ್ ಮಾಡಬೇಕು. ಒನ್ಸ್ ಇನ್ ಇಯರ್ ಸರ್ವಿಸ್ ಮಾಡಬೇಕು ಸರ್ ಈ ಗಾಡಿ ನಿಮಗೆ. ಸರ್ ಪ್ರೈಸ್ ಬಂದ್ಬಿಟ್ಟು ಇದು ನಾವು ಇದ್ರದ್ದು 525 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಬಂದ್ಬಿಟ್ಟು ಒಂದು 475 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಈ ಗಾಡಿಗೆ ನಾವು 375 ಲೋನ್ ಮಾಡಿ ಕೊಡ್ತೀರಿ ಸರ್. ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ ಸರ್. ಇದು ಹೈಲೈನ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಇದು ಡೀಸೆಲ್ ವೇರಿಯಂಟ್ ಇದು. ಇದು 2015 ಮಾಡಲ್ ಸರ್. ಇದು ಸೆಕೆಂಡ್ ಓನರ್ ಆಗಿದೆ. ಇದು 85,000 ಕಿಲೋಮೀಟರ್ಸ್ ಓಡಿದೆ. ಹೊಸ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ABS, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸು, ವೆಂಟಿಲೇಟರ್ ಸೀಟ್ಸು, ಇನ್ಬಿಲ್ ಸಿಸ್ಟಮ್ ಎಲ್ಲ ಬರುತ್ತೆ ಈ ಗಾಡಿಗೆ. ಈ ಗಾಡಿ ಇರೋದು ಮಾರ್ಕೆಟಲ್ಲಿ 650, 625 ಕೋಟ್ ಮಾಡ್ತಾರೆ. ನಾವು ಇರೋದು 5,50,000 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್ ಈ ಗಾಡಿ. ಫೋರ್ಡ್ ಈಕೋ ಸ್ಪೋರ್ಟ್ಸ್ ಇದೆ. ಇದು 2014 ಮಾಡಲ್ ಈಕೋ ಸ್ಪೋರ್ಟ್ಸ್ ಸರ್. ಇದು ಬರೀ 35,000 ಕಿಲೋಮೀಟರ್ ಓಡಿದೆ. ಇದು ಈಕೋ ಬೂಸ್ಟ್ ಅಂದ್ಬಿಟ್ಟು ಇದು ಒಳ್ಳೆ ಮೈಲೇಜ್ ಕೊಡುತ್ತೆ ಸಿಟಿನಲ್ಲಿ ನಿಮಗೆ. ಇದು 1 ಲೀಟರ್ ಇಂಜಿನ್ ಇದು ಪ್ರೈಸ್ ವೈಸ್ ಬಂದರೆ ಇದು ನಾವು 6,75,000 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 6,40,000 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಈಕೋ ಸ್ಪೋರ್ಟ್ಸ್ ಇದು 2013 ಮಾಡಲ್ ಇದು 53,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್ ಆಗಿದೆ. ಇದು ಗಾಡಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ. ಇದನ್ನು ಸೇಮ್ ವೇರಿಯಂಟ್. ಇದು ಈಕೋ ಬೂಸ್ಟ್ ಇದು 1 ಲೀಟರ್ ಇಂಜಿನ್. ಇದು ಒಳ್ಳೆ ಮೈಲೇಜ್ ಕೊಡುತ್ತೆ ಸಿಟಿನಲ್ಲಿ ನಿಮಗೆ. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು ನಾವು 625 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ 575 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ನೆಕ್ಸ್ಟ್ ಒಂದು ಫಿಯಟ್ ಲೀನಿಯಾ ಇದೆ ಸರ್. ಇದು ಎಮೋಷನ್ ಇದು 2015 ಮಾಡಲ್ ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಬರೀ 34,000 ಕಿಲೋಮೀಟರ್ ಓಡಿದೆ ಗಾಡಿ. ಇದು ಕಂಪ್ಲೀಟ್ಲಿ ನಿಮ್ಗೆ ಒಂದು ಟಾಪ್ ಆ್ಯಂಡ್ ಫ್ಯೂಚರ್ ಸಿಗುತ್ತೆ ನಿಮಗೆ. ABS, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸ್ ಎಲ್ಲ ಸಿಗುತ್ತೆ ಈ ಗಾಡಿನಲ್ಲಿ. ಪ್ರೈಸ್ ವೈಸ್ ಬಂದರೆ 525 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 490 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಫಿಯಟ್ ಲೀನಿಯಾ ಇದೆ. ಇದಕ್ಕಿಂತ ಮುಂಚೆ ಒಂದು ಡೀಸೆಲ್ ನೋಡ್ಸಿದ್ದೀನಿ. ಇದೊಂದು ಪೆಟ್ರೋಲ್ ನೋಡ್ತೀನಿ ನಿಮಗೆ. ಇದು 2014 ಮಾಡಲ್ ಇದು. ಬರೀ ಇದು ಬಂದ್ಬಿಟ್ಟು 74,000 ಕಿಲೋಮೀಟರ್ಸ್ ಓಡಿದೆ ಗಾಡಿ. ಇದು TZ ಬಂದ್ಬಿಟ್ಟು ಪೆಟ್ರೋಲ್. ಇದು ಟಾಪ್ ಆ್ಯಂಡ್ ವೇರಿಯಂಟ್ ಇದರಲ್ಲಿ TZ ಇಲ್ಲಿ. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು ನಾವು 5,10,000 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 470 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಈ ಗಾಡಿಗೆ ನಾವು ಲೋನ್ ಮಾಡಿ ಕೊಡ್ತೀರಿ ಸರ್. ಒಂದು ಮರ್ಸಿಡೀಸ್ ಬೆನ್ಸ್ ಇದೆ ಸರ್. ಇದು C220 CDI ಎಲಿಗೆನ್ಸ್ ಮಾಡಲ್. ಇದು 2008 ಮಾಡಲ್. ಇದು ಟಾಪ್ ಆ್ಯಂಡ್ ವೇರಿಯಂಟ್ ಸರ್. ನಿಮಗೆ ಸನ್ ರೂಫ್ ಎಲ್ಲ ಬರುತ್ತೆ ಈ ಗಾಡಿನಲ್ಲಿ ನಿಮಗೆ. ಇದು 80,000 ಕಿಲೋಮೀಟರ್ ಓಡಿದೆ ಗಾಡಿ. ಇದು ಗಾಡಿ ಸೆಕೆಂಡ್ ಓನರ್ ಆಗಿದೆ. ಇದು ಒಂದು ಟಾಪ್ ಆ್ಯಂಡ್ ಫ್ಯೂಚರ್ ಸಿಗುತ್ತೆ ಈ ಗಾಡಿನಲ್ಲಿ ನೀವು ನೋಡ್ಕೋದ್ರೆ. ಇದು ಪ್ರೈಸ್ ವೈಸ್ ಬಂದರೆ ಇದು 8.5 ಲಕ್ಷ ಕೋಟ್ ಮಾಡ್ತಿದ್ದೀರಿ. ಫೈನಲ್ ಪ್ರೈಸ್ ಒಂದು 775 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ವೋಲ್ಕ್ಸ್ವ್ಯಾಗನಲ್ಲಿ ಒಂದು ಟಾಪ್ ಸೆಲ್ಲಿಂಗ್ ವೆಹಿಕಲ್ ನೋಡ್ತೀನಿ ಸರ್. ನೆಕ್ಸ್ಟ್ ಟೈಮ್ ಒಂದು 2020 ಮಾಡಲು ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ ಸರ್. ಇದು GT ಲೈನ್. ಇದು ಬರೀ 29,000 ಕಿಲೋಮೀಟರ್ ಓಡಿದೆ. ಇದು ಗಾಡಿ ತುಂಬ ಆಲ್ಮೋಸ್ಟ್ ಲೈಕ್ ಬ್ರ್ಯಾಂಡ್ ನ್ಯೂ ಗಾಡಿ ಸರ್. ಇದು ಬಂದ್ಬಿಟ್ಟು ನಿಮಗೆ ಬರೀ 29,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಗಾಡಿ 6 ಗೇರ್ಸ್ ಗಾಡಿ ಸರ್. 6+1 ಬರುತ್ತೆ ಗೇರ್ ಇದರಲ್ಲಿ. ಇದು ಹೈಲೈನ್ ಪ್ಲೇಸ್ ಗಾಡಿ. ಇದು ಪ್ರೈಸ್ ವೈಸ್ ಬಂದರೆ ನಾವು ಇರೋದು 9,75,000 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ 925 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ವೋಲ್ಕ್ಸ್ವ್ಯಾಗನ್ ಪೋಲೋ ಇದು 2017 ಮಾಡಲು ಬರೀ 28,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಇದು ಕಂಫರ್ಟ್ ಲೈನ್. ಇದು ನೋಡ್ಬೋದು AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗ್ಸು, ABS, ಲೆದರ್ ಸೀಟ್ಸು ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಇದು ಪ್ರೈಸ್ ವೈಸ್ ಬಂದರೆ ನಾವು ಇರೋದು 7,25,000 ಕೋಟ್ ಮಾಡ್ತೀವಿ. 690 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಇದೊಂದು ವೋಲ್ಕ್ಸ್ವ್ಯಾಗನ್ GT ಪೋಲೋ ಇದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ತುಂಬ ಜನ ಆಟೋಮೆಟಿಕ್ ಕೇಳ್ತಾರೆ. 2015 ಮಾಡಲು. ಇದು ಸಿಂಗಲ್ ಓನರ್. ಇದು 65,000 ಕಿಲೋಮೀಟರ್ಸ್ ಓಡಿದೆ ಸರ್. ನೋಡ್ಬೋದು ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ. ಪ್ರೈಸ್ ವೈಸ್ ಬಂದರೆ ಇದು ನಾವು 775 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 725 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಗಾಡಿ ಇದು ಅಟ್ ಪ್ರೆಸೆಂಟ್ ಮಾರ್ಕೆಟಲ್ಲಿ ಹಾಟ್ ಸೆಲ್ಲಿಂಗ್ ವೆಹಿಕಲ್ ಸರ್. ಮಹೇಂದ್ರ KEV 100 ಸರ್. 2015 ಮಾಡಲ್. ಇದು ಡೀಸೆಲ್ ವೇರಿಯಂಟ್. ಇದು ಸೆಕೆಂಡ್ ಓನರ್ ಆಗಿದೆ. ಇದು ಬರೀ 50,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಇದು 20 ಕಿಲೋಮೀಟರ್ ಪ್ಲಸ್ ಮೈಲೇಜ್ ಕೊಡುತ್ತೆ ಹೈವೇನಲ್ಲಿ ನಿಮಗೆ. ಸಿಟಿನಲ್ಲಿ 18 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಇದು ನಿಮಗೆ ಫ್ಯೂಚರ್ ವೈಸ್ ABS, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಈ ಗಾಡಿಯಲ್ಲಿ. ಇದು 5+1 6 ಸೀಟರ್ ಗಾಡಿ. ಇದು ಪ್ರೈಸ್ ವೈಸ್ ಬಂದರೆ 525 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ನಿಮ್ಮ ವ್ಯೂವರ್ಸ್ ಬಂದರೆ 4,75,000 ಫೈನಲ್ ಮಾಡಿ ಕೊಡ್ತೀರಿ ಸರ್. ಒಂದು ಗಾಡಿ ನಾವು ಇವಾಗ KEV 100 ಇದೆ. ಇದು 2016 ಮಾಡಲು. ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಬರೀ 18,000 ಕಿಲೋಮೀಟರ್ ಓಡಿದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಟಾಪ್ ಆ್ಯಂಡ್ ವೇರಿಯಂಟ್. ಇದರಲ್ಲಿ
ಇದು ಪ್ರೈಸ್ ವೈಸ್ ಬಂದರೆ ಇದು ನಾವು 5,40,000 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 490 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಹೊಂಡೈ ಎಲೆಂಟ್ರಾ ನೋಡ್ತೀನಿ ಸರ್, ಇದು 2012 ಮಾಡೆಲ್ ಹೊಂಡೈ ಎಲೆಂಟ್ರಾ. ಇದು 65,000 ಕಿಲೋಮೀಟರ್ ಓಡಿದೆ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ. ಇದು ತುಂಬ ಚೆನ್ನಾಗಿದೆ ಗಾಡಿ. ಇದು ನಿಮಗೆ ABS, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸು, ಲೆದರ್ ಸೀಟ್ಸು, ವೆಂಟಿಲೇಟೆಡ್ ಸೀಟ್ಸು ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಪೆಟ್ರೋಲ್ ವೇರಿಯಂಟ್ ಇದು. ಇದು ಪ್ರೈಸ್ ಬಂದ್ಬಿಟ್ಟು 775 ಕೋಟ್ ಮಾಡ್ತಾ ಇದ್ದೀರಿ. ಕ್ಲೋಸ್ ಟು ಒಂದು 740 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಟೊಯೋಟಾ ಫಾರ್ಚುನರ್ 4x4 ಇದು 2011 ಮಾಡೆಲ್. ಇದು ಸೆಕೆಂಡ್ ಓನರ್ ಆಗಿದೆ. 1,45,000 ಕಿಲೋಮೀಟರ್ಸ್ ಓಡಿದೆ ಸರ್ ಗಾಡಿ. ಇದು ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಗಾಡಿ. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ನಾನು ಇದು 11 lakhs ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ನಿಮ್ಮ ವ್ಯೂವರ್ಸ್ ಬಂದರೆ ಫೈನಲ್ ಪ್ರೈಸು 10,75,000ಗೆ ಮಾಡ್ಕೊಡ್ತೀರಿ ಸರ್. ಈ ಗಾಡಿಗೆ ನಾವು 8 ಲಕ್ಷ ಲೋನ್ ಮಾಡಿ ಕೊಡ್ತೀರಿ ಸರ್. Mitsubishi ಔಟ್ಲ್ಯಾಂಡರ್ ಇದೆ, 2012 ಮಾಡೆಲ್. ಇದು ಬರೀ 60,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಇದು 2 ವೀಲು ಬರುತ್ತೆ, ಆಸ್ ವೆಲ್ as 4 ವೀಲು ಬರುತ್ತೆ. ಇದು ಪೆಟ್ರೋಲ್ ವೇರಿಯಂಟ್. ಇದು ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಇದು Mitsubishi ಒಂದು ಆಫ್ ರೋಡಿಂಗ್ ಗಾಡಿ ಅಂದರೆ ಇದು ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ನಿಮಗೆ. ಇದು ಪ್ರೈಸ್ ವೈಸ್ ಬಂದರೆ ನಾವು ಇದು ಗಾಡಿಗೆ ಬಂದ್ಬಿಟ್ಟು 8 lakhs ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 7,60,000 ಬಂದರೆ ಕೊಡ್ತೀರಿ. ಈ ಗಾಡಿಗೆ ನಾವು 7 lakh rupees ಲೋನ್ ಮಾಡಿ ಕೊಡ್ತೀರಿ ಸರ್. ನೆಕ್ಸ್ಟ್ ನಿಮಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಥಾರ್ ನೋಡ್ತೀನಿ ಸರ್. ಇದು 2021 ಮಾಡಲು ಮಹೇಂದ್ರ ಥಾರ್ ಸರ್. ಇದು ಬರೀ 6,000 ಕಿಲೋಮೀಟರ್ ಓಡಿದೆ ಗಾಡಿ. ನೀವು ನೋಡ್ಬೋದು, ಇದು ಟಾಪ್ ಎಂಡ್ ಮಾಡಲ್. ಇದು ಆಟೋಮೆಟಿಕ್ ವೇರಿಯಂಟ್. ಇದು ಪೆಟ್ರೋಲ್ ವೇರಿಯಂಟ್. ಇದಕ್ಕೆ ನಿಮಗೆ ಹಾಟ್ ಟಾಪ್ ಎಲ್ಲ ಸಿಗುತ್ತೆ ಗಾಡಿನಲ್ಲಿ. ಬರೀ 6,000 ಕಿಲೋಮೀಟರ್ ಓಡಿದೆ. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು 21 lakhs ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಒಂದು 19,50,000 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಮತ್ತೊಂದು ಥಾರ್ ಇದೆ ಅಂತ 2015 ಮಾಡೆಲ್ ಥಾರ್. ಇದು 4x4. ಇದು ಡೀಸೆಲ್ ವೇರಿಯಂಟ್. ಇದು ಮ್ಯಾನ್ಯಲ್ ಡ್ರೈವ್. ಇದು ತುಂಬ ಚೆನ್ನಾಗಿ ಆಲ್ಟರ್ ಮಾಡಿದ್ದಾರೆ ಗಾಡಿ. ಇದು ಹಾಟ್ ಟಾಪ್ ಇದೆ. ನಿಮಗೆ ಒಳ್ಳೆ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ ಗಾಡಿಗೆ. ಇದು ಸೆಕೆಂಡ್ ಓನರ್ ಆಗಿದೆ. ಇದು ಪ್ರೈಸ್ ವೈಸ್ ಬಂದರೆ ಮಾರ್ಕೆಟಲ್ಲಿ ನಿಮಗೆ 750 ಕೋಟ್ ಮಾಡ್ತಾ ಇದ್ರಿ. ಫೈನಲ್ ಒಂದು 7 lakhs ಬಂದರೆ ಫೈನಲ್ ಮಾಡಿ ಕೊಡ್ತೀರಿ. ಕಂಪ್ಲೀಟ್ಲಿ ಒಂದು 3 lakh rupees ಗಾಡಿನಲ್ಲಿ ಫಿಟ್ಟಿಂಗ್ಸ್ ಇದೆ ಗಾಡಿನಲ್ಲಿ. ಇದು ಫುಲ್ ಗಾಡಿ ಒಂದು ಸ್ಕೋಡಾ ಸೂಪರ್ಬ್ ಇದೆ. ಒಂದು ಲಕ್ಸುರಿ ಗಾಡಿ ಅಂತ ಹೇಳ್ಬೋದು ನಿಮಗೆ. ಇದು 2013 ಮಾಡಲು ಸ್ಕೋಡಾ ಸೂಪರ್ಬ್. ಇದು ಟಾಪ್ ಎಂಡ್ ಮಾಡಲ್ ಪೆಟ್ರೋಲ್ ವೇರಿಯಂಟು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು. ಬರೀ 40,000 ಕಿಲೋಮೀಟರ್ ಓಡಿದೆ ಗಾಡಿ. ಇದು ಕಂಪ್ಲೀಟ್ಲಿ ಶೋರೂಮಲ್ಲಿ ಮೇಂಟೈನ್ ಆಗಿದೆ ಗಾಡಿ. ಇದು ಪ್ರೈಸ್ ವೈಸ್ ಬಂದರೆ ಇದು ನಾವು 10.5 ಲಕ್ಷ ಕೋಟ್ ಮಾಡ್ತಾ ಇದ್ದೀರಿ. ನಿಮ್ಮ ವ್ಯೂವರ್ಸ್ ಬಂದರೆ 9,75,000 ಫೈನಲ್ ಮಾಡಿ ಕೊಡ್ತೀರಿ. ಈ ಗಾಡಿಗೆ ನಾವು 7 ಲಕ್ಷ ರೂಪಾಯಿ ಲೋನ್ ಮಾಡಿ ಕೊಡ್ತೀರಿ ಸರ್. 2010 ಮಾಡಲ್ಸ್ ಕೂಡ ಸೂಪರ್ಬ್. ಇದಕ್ಕಿಂತ ಮುಂಚೆ ನಿಮ್ಗೆ ಒಂದು ಆಟೋಮೆಟಿಕ್ ಗಾಡಿ ನೋಡ್ತಾ ಇದ್ದೀನಿ. ಇದು ಮ್ಯಾನ್ಯಲ್ ಡ್ರೈವ್. ಇದು 2010 ಮಾಡಲ್. ಇದು 70,000 ಕಿಲೋಮೀಟರ್ಸ್ ಓಡಿದೆ. ಇದು ಸೆಕೆಂಡ್ ಓನರ್ ಆಗಿದೆ. ಇದು ಪ್ರೈಸ್ ವೈಸ್ ಬಂದರೆ 690 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 590 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ನೆಕ್ಸ್ಟ್ ನಮ್ಮ ಒಂದು ಮರ್ಸಿಡೀಸ್ ಬೆನ್ಸ್ ಇದೆ. ಮರ್ಸಿಡೀಸ್ ಬೆನ್ಸ್ C220 CDI. ಇದು 2007 ಮಾಡಲ್. ಇದು ಸಿಂಗಲ್ ಓನರ್. ಇದು ಬರೀ ಒಂದು 80,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ನಿಮಗೆ ಟಾಪ್ ಆ್ಯಂಡ್ ಫ್ಯೂಚರ್ ಸಿಗುತ್ತೆ ಈ ಗಾಡಿನಲ್ಲಿ ಕಂಪ್ಲೀಟ್ಲಿ. ಇದು ಗಾಡಿ ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ನಾವು 650 ಕೋಟ್ ಮಾಡ್ತಾ ಇದ್ದೀರಿ. ನಿಮ್ಮ ವ್ಯೂವರ್ಸ್ ಬಂದರೆ 5,90,000 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಹೋಂಡಾ ಸಿಟಿ ನೋಡ್ತೀನಿ ಸರ್ ನಿಮಗೆ. ಇದು 2014 ಮಾಡಲ್ ಹೋಂಡಾ ಸಿಟಿ ಸರ್. ಇದು iVTEC. ಇದು ಪೆಟ್ರೋಲ್ ವೇರಿಯಂಟ್. ಇದು 60,000 ಕಿಲೋಮೀಟರ್ಸ್ ಓಡಿದೆ. ಇದು VX ಮಾಡಲ್ ಸರ್. ಇದು ನಿಮಗೆ ಆಲ್ಮೋಸ್ಟ್ ಟಾಪ್ ಆ್ಯಂಡ್ ಫೀಚರ್ಸ್ ಸಿಗುತ್ತೆ ನಿಮಗೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗ್ಸು, ABS, ಅಲಾಯ್ ವೀಲ್ಸು, ಸನ್ ರೂಫ್ ಎಲ್ಲ ಸಿಗುತ್ತೆ ಈ ಗಾಡಿನಲ್ಲಿ. ಇದು ಪ್ರೈಸ್ ವೈಸ್ ಬಂದರೆ ಇದು ನಾವು 825 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 775 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಮತ್ತೊಂದು ಗಾಡಿ ಹೋಂಡಾ ಸಿಟಿ ಇದೆ. ಇದು 2017 ಮಾಡಲ್ ಹೋಂಡಾ ಸಿಟಿ SV ವೇರಿಯಂಟ್ ಸರ್. ಇದು ಸಿಂಗಲ್ ಓನರ್. ಇದು 55,000 ಕಿಲೋಮೀಟರ್ ಓಡಿದೆ. ಗಾಡಿ ನೋಡ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ ಗಾಡಿ. ಇದು ಮ್ಯಾನ್ಯಲ್ ಡ್ರೈವ್ ಇರುತ್ತೆ ನಿಮಗೆ. ABS, ಏರ್ ಬ್ಯಾಗ್ಸು, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಈ ಗಾಡಿಗೆ ಪ್ರೈಸ್ ಬಂದ್ಬಿಟ್ಟು ನಾವು 775 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 725 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಇದು 2014 ಮಾಡಲ್ ಹೋಂಡಾ ಸಿಟಿ. ಇದು iTech. ಇದು ಡೀಸೆಲ್ ವೇರಿಯಂಟ್. ಇದು ನಿಮಗೆ ಫ್ಯೂಚರ್ ವೈಸ್ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗ್ಸು, ABS ಎಲ್ಲ ಬರುತ್ತೆ ಈ ಗಾಡಿಯಲ್ಲಿ. ನಿಮ್ಗೆ ಒಂದು ಒಳ್ಳೆ ಮೈಲೇಜ್ ಕೊಡುತ್ತೆ ಈ ಗಾಡಿ. ನಿಮಗೆ ಸಿಟಿನಲ್ಲಿ 18 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಲಾಂಗಲ್ಲಿ ನಿಮಗೆ 23 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ನಾವು ಇದು 675 ಕೋಟ್ ಮಾಡ್ತಾ ಇದ್ದೀರಿ. 6,40,000 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಇನ್ನೊಂದು ಹೋಂಡಾ ಸಿವಿಕ್ ಇದೆ. 2012 ಮಾಡಲ್ ಹೋಂಡಾ ಸಿವಿಕ್. ಇದು iVTEC ಇಂಜಿನ್. ಇದು ಟಾಪ್ ಆ್ಯಂಡ್ ವೇರಿಯಂಟ್. ಇದು ನಿಮಗೆ
ಇದು 55,000 ಕಿಲೋಮೀಟರ್ಸ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಇದು ಪ್ರೈಸ್ ವೈಸ್ ಬಂದರೆ 590 ಕೋಟ್ ಮಾಡ್ತಾ ಇದ್ರಿ. ಫೈನಲ್ ಪ್ರೈಸ್ 550 ಬಂದರೆ ಫೈನಲ್ ಮಾಡಿಕೊಡ್ತೀರಿ. ಈ ಗಾಡಿಗೆ ನಾವು 4 ಲಕ್ಷ ರೂಪಾಯಿ ಲೋನ್ ಮಾಡಿಕೊಡ್ತೀರಿ ಸರ್. ನಮ್ಮ ಹತ್ರ ಒಂದು 10 ಗಾಡಿ ಕಂಪ್ಲೀಟ್ i20 ಆಪ್ಷನ್ಸ್ ಇದೆ ಸರ್. ನಮ್ಮ ಹತ್ರ ಪ್ರತಿ ಗಾಡಿನಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸ್ ತೋರಿಸ್ತೀನಿ, ಡಿಫ್ರೆಂಟ್ ಆಪ್ಷನ್ಸ್ ನೋಡ್ತೀನಿ. ನೋಡ್ಬೋದು, ನಿಮ್ಗೆ ಕಂಪ್ಲೀಟ್ ಒಂದು ಯಾವ ಶೋರೂಮಲ್ಲಿ ನೋಡಿರಲ್ಲ ನೀವು ಸರ್. ನಿಮ್ಗೆ ಮೊದಲನೇ ಗಾಡಿ ನಿಮ್ಗೆ ಒಂದು 2015 ಮಾಡಲ್ ಹೊಂಡೈ ಎಲೈಟ್ i20 ನೋಡ್ತೀನಿ ಸರ್. ಇದು ಆಸ್ಟ್ರಾ ಆಪ್ಷನಲ್. ಬೇರೆ ಇದು ನಿಮಗೆ 45,000 ಕಿಲೋಮೀಟರ್ಸ್ ಓಡಿದೆ. ನಿಮಗೆ ಕಂಪ್ಲೀಟ್ ಟಾಪ್ ಆ್ಯಂಡ್ ಫೀಚರ್ಸ್ ಬರುತ್ತೆ. ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗ್ಸು, ABS, ಲೆದರ್ ಸೀಟ್ಸು, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಗಾಡಿನಲ್ಲಿ. ನಿಮಗೆ ಕಂಪ್ಲೀಟ್ಲಿ ಒಂದು ಟಾಪ್ ಆ್ಯಂಡ್ ಫ್ಯೂಚರ್ ಅಂತ ಹೇಳ್ಬೋದು ಸರ್. ಇದು ಪ್ರೈಸ್ನ ಬಂದ್ಬಿಟ್ಟು 690 ಕೋಟ್ ಮಾಡ್ತಾ ಇದ್ದೀರಿ. ನಿಮ್ಮ ಯೂಸ್ ಬಂದರೆ ಫೈನಲ್ ಪ್ರೈಸು 650ಗೆ ಮಾಡಿಸ್ಕೊಡ್ತೀರಿ ಸರ್ ನಿಮಗೆ ನಾವು. 2015 ಮಾಡಲ್ ಸೇಮ್ ಎಲೈಟ್ i20 ಇದೆ ಸರ್. ಇದನ್ನು ಆಸ್ಟ್ರಾ ಮಾಡಲ್, ಇದನ್ನು ಟಾಪ್ ಆ್ಯಂಡ್ ವೇರಿಯಂಟ್. ಇದು ನಿಮಗೆ 30,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಇದು ಪ್ರೈಸ್ನ ಬಂದ್ಬಿಟ್ಟು 6,90,000 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 6,60,000 ಬಂದರೆ ಫೈನಲ್ ಮಾಡಿಕೊಡ್ತೀರಿ ಸರ್. ಒಂದು ಡಿಫ್ರೆಂಟ್ ಕಲರ್ಸ್ ಇದೆ ಸರ್. ಒಂದು ಮರೂನ್ ಅಂದರೆ ಒಂದು ಸಿಲ್ವರ್ ಇದೆ. ಒಂದು ಸಿಲ್ವರ್ ಬಿಟ್ಟರೆ ನಿಮ್ಗೆ ಒಂದು ಬ್ರೌನ್ ಸಿಗುತ್ತೆ. ಬ್ರೌನ್ ಬಿಟ್ಟರೆ ಒಂದು ವೈಟ್ ಸಿಗುತ್ತೆ ನಿಮಗೆ. ಪ್ರತಿ ಬ್ರ್ಯಾಂಡಲ್ಲಿ ಪ್ರತಿ ಡಿಫ್ರೆಂಟ್ ಕಲರ್ಸ್ ತೋರಿಸ್ತೀನಿ ಸರ್ ನಿಮಗೆ ನಾವಿವತ್ತು. ಸರ್ ಮತ್ತೊಂದು ನಮ್ಮ ಜೊತೆ ಒಂದು ಹೊಂಡೈ i20 ಎಲೈಟ್ ಮಾಡಲ್ ಇದೆ ಸರ್. ಇದು ಬಂದ್ಬಿಟ್ಟು ಆಸ್ಟ್ರಾ ಆಪ್ಷನಲ್. ಇದಕ್ಕಿಂತ ಮುಂಚೆ ನಿಮಗೆ ಆಸ್ಟ್ರಾ ಆಪ್ಷನ್ ನೋಡ್ತೀನಿ, ಪೆಟ್ರೋಲ್ ನೋಡ್ಸಿದ್ದೀನಿ. ಇದೊಂದು ಆಸ್ಟ್ರಾ ಆಪ್ಷನಲ್ ಡೀಸೆಲ್ ಅಂದ್ಬಿಟ್ಟು ಸರ್. ಇದು ಬರೀ 20,000 ಕಿಲೋಮೀಟರ್ ಓಡಿದೆ ಗಾಡಿ. ಗಾಡಿ ಆಲ್ಮೋಸ್ಟ್ ಲೈಕ್ ಒಂದು ಬ್ರ್ಯಾಂಡ್ ನ್ಯೂ ಗಾಡಿ ಇದೆ ನಿಮಗೆ. ಇದು ಪ್ರೈಸ್ ವೈಸ್ ಬಂದರೆ ನಾವು 850 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 8,25,000 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಮತ್ತೊಂದು ನಮ್ಮ ಜೊತೆ ಒಂದು ಹೊಂಡಾ i20 ಆಕ್ಟಿವ್ ಇದೆ ಸರ್. ಇದು ಬಂದ್ಬಿಟ್ಟು 2015 ಮಾಡಲ್. ಬರೀ 45,000 ಕಿಲೋಮೀಟರ್ಸ್ ಓಡಿದೆ ಗಾಡಿ. ನೀವು ನೋಡ್ಬೋದು, ಆಲ್ಮೋಸ್ಟ್ ಲೈಕ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಇದೆ. ಇದೊಂದು ಟಾಪ್ ಆ್ಯಂಡ್ ವೇರಿಯಂಟ್ ಸರ್. ಇದು SX ಮಾಡಲ್ ಅಂದ್ಬಿಟ್ಟು. ಇದು ಟಾಪ್ ಆ್ಯಂಡ್ ವೇರಿಯಂಟು 1.2 ಇಂಜಿನ್ ಬರುತ್ತೆ. ಇದರಲ್ಲಿ ನಿಮಗೆ ABS, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸು ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಇದೊಂದು ಆಕ್ಟಿವ್ನಲ್ಲಿ ಇದು ಟಾಪ್ ಆ್ಯಂಡ್ ಮಾಡಲ್. ಇದು ಪ್ರೈಸ್ ವೈಸ್ ಬಂದರೆ ಇದು 750 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 7 lakhs ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. i20 ಆಕ್ಟಿವ್ ಇದೆ. ಇದು 2016 ಮಾಡಲ್ ಆಕ್ಟಿವ್. ಇದು 45,000 ಕಿಲೋಮೀಟರ್ಸ್ ಓಡಿದೆ. ಇದು ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ನೋಡೋ ಗಾಡಿ ತುಂಬ ಚೆನ್ನಾಗೇ ಮೇಂಟೈನ್ ಆಗಿದೆ ಗಾಡಿ. ಇದು S ವೇರಿಯಂಟ್. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ನಾವು ಇದು ಕೋಟ್ ಮಾಡ್ತಾ ಇರೋದು 725 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಒಂದು 7 lakhs ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಹೊಂಡೈ i20 ಆಕ್ಟಿವ್ ಇದೆ. ಇದು 2016 ಮಾಡಲ್ ಹೊಂಡೈ ಆಕ್ಟಿವ್ ಸರ್. ಇದು ಬರೀ ನಿಮಗೆ ಒಂದು 65,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್ ಗಾಡಿ. ಇದು ಪ್ರೈಸ್ ಇರುತ್ತೋ ನಾವು ಕೋಟ್ ಮಾಡ್ತಾ ಇರೋದು 775 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಒಂದು 7,25,000 ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಲ್ಲಿರುವ ಕಲೆಕ್ಷನ್ಸ್ ಆಗಿರ್ಬೋದು, ಹಾಗೆ ಲೋನ್ ಫೆಸಿಲಿಟಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ. ವೀಕ್ಷಕರೇ, ಡಿಸ್ಕ್ರಿಪ್ಷನಲ್ಲಿ ಈ ಶೋರೂಮ್ನ ಒಂದು ಕರೆಂಟ್ ಲೊಕೇಶನ್ ಆಗಿರ್ಬೋದು, ಹಾಗೆ ವಾಟ್ಸಪ್ ಕ್ಯಾಟ್ಲಾಗ್ ಲಿಂಕ್ನ ಕೊಟ್ಟಿರ್ತೇನೆ. ಇಲ್ಲಿರುವಂಥ ನೀವು ಕಂಪ್ಲೀಟ್ ಸ್ಟಾಕ್ನ ನೋಡ್ಬೋದು, ಹಾಗೆ ರಿಸೆಪ್ಷನ್ ನಂಬರ್ ಕೊಟ್ಟಿರ್ತೇನೆ. ಸೊ ಇವರಿಗೆ ಕರೆ ಮಾಡೋ ಮುಖಾಂತರ ಇಲ್ಲಿ ಕಾರ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ತೊಗೊಂಡು ಆಫ್ಟರ್ ದೆನ್ ನೀವು ಇಲ್ಲಿ ಶೋರೂಮ್ಗೆ ವಿಸಿಟ್ ಕೊಟ್ಟು ಇಲ್ಲಿರುವಂಥ ಒಂದು ವೆಹಿಕಲ್ನ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನೀವು ವೆಹಿಕಲ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಇನ್ನೂ 10 ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಕಂಟೆಂಟ್ನೊಂದಿಗೆ. ನಮಸ್ಕಾರ.